ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಸರಿ, ನಾನು ಹೊರಡ್ತೀನಿ. ಅಖಿಲ, ಮಂಜುಳಾ, ಕುಂಕುಮ ತಗೊಂಡು ಹೋಗು. ನನ್ ಸೊಸೆ ಕೈಲಿ ಕುಂಕುಮ ಕೊಡಿಸ್ತೀನಿ. ಪಾರ್ವತಿ, ಇವ್ರಿಗೆ ಅರ್ಶಿನ ಕುಂಕುಮ ಕೊಡ್ಬೇಕಾಗಿತ್ತು. ಅರ್ಶಿನ ಕುಂಕುಮ ಕೊಡೋದಕ್ಕೆ ನನ್ನ ಸೊಸೆಗೆ ಹೇಳ್ತೀನಿ ಅಂತ ಹೇಳಿ ಪಾರುನ ಕರೆತ್ರಲ್ಲ, ನಾನೇನಾದ್ರೂ ಅಮ್ಮನ್ನ ತಪ್ಪಾಗಿ ತಿಳ್ಕೊಂಡ? ಜನನಿನ್ ಕರಿಯಮ್ಮ. ಸರಿ ಅತ್ತಮ್ಮ. ನಿಂತ್ಕೋಪಾರ್. ಬಂದಿರೋರ್ಗೆ ನೀನೇ ಅರ್ಶಿನ ಕುಂಕುಮ ಕೊಡು. ಅಲ್ಲ ಯಜಮಾನ್ರೆ, ಅದು ಅತ್ತೆಮ್ಮ ಜನನಿ. ಪಾರು, ಅಮ್ಮ ಹೇಳಿದ್ದೇನು? ನಮ್ಮನೆ ಸೊಸೆಯಿಂದ ಕೊಡಿಸ್ತೀನಿ ಅಂತ ತಾನೆ? ನೀನು ಜನನಿ ಇಬ್ರು ಈ ಮನೆ ಸೊಸೆ ಅಂದ್ರೆ, ಅದ್ರಲ್ಲೂ ನೀನು ಈ ಮನೆ ಹಿರಿ ಸೊಸೆ. ನೀನ್ ಅರ್ಶಿನ ಕುಂಕುಮ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ. ಯಜಮಾನ್ರೆ, ಅತ್ತೆಮ್ಮ ಜನನಿ ಅವ್ರನ್ನ ಕರೆಯೋದಕ್ಕೆ ಹೇಳಿದ್ರು. ನೋಡು, ನೀನ್ ಇಲ್ಲೇ ಅಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋದು. ಅಮ್ಮ, ನೀನ್ ಈ ಮನೇಲಿ ಯಾವ ಕೆಲ್ಸನೂ ಮಾಡ್ಬೇಡ, ನೀನ್ ರೆಸ್ಟ್ ಮಾಡು ಅಂತ ಅಂದಿದ್ದು ಈ ಮನೇಲಿ ನೀನು ಮಹಾರಾಣಿ ತರ ಇರ್ಬೇಕು ಅನ್ನೋ ಅರ್ಥದಲ್ಲಿ. ಎಲ್ಲಿ ನಿನ್ಗೆ ಆಯಾಸ ಆಗುತ್ತೋ ಅನ್ನೋ ಕಾಳಜಿಲಿ. ಆದ್ರೆ ಕುಂಕುಮ ಕೊಡೋದ್ರಿಂದ ಏನ್ ಆಯಾಸ ಆಗತ್ತೆ ಅಲ್ವಾ ಅಮ್ಮ? ಬರು, ಹೋಗು, ಅರ್ಶಿನ ಕುಂಕುಮ ತಗೊಂಬ. ಆದ್ರೂ ಒಂದು ಪರೀಕ್ಷೆ ನಡೆದೇ ಬಿಡ್ಲಿರೋ. ಅಟ್ಟಿ, ನಮ್ಮಿಬ್ರಿಗೂ ಆಶೀರ್ವಾದ ಮಾಡಿ. 100 ಕಾಲ ನಾವಿಬ್ರು ಒಟ್ಟಿಗೆ ಸಂತೋಷವಾಗಿ ಬಾಳ್ಲಿ. ಯಾವ ಶಕ್ತಿನೂ ನಮ್ಮನ್ನ ದೂರ ಮಾಡದೇ ಇರ್ಲಿ ಅಂತ ಹರಿಸಿ. ನೂರು ವರ್ಷ ಸುಖವಾಗಿ ಒಂದಾಗಿ. ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಹೋಗಿ ಬರ್ತೀನವ್ವ, ಬರ್ತೀನಿ. ಥ್ಯಾಂಕ್ ಯು ಮಂಜುಳಾ. ಪರವಾಗಿಲ್ಲ ಅಖಿಲ. ಯಜಮಾನ್ರೆ, ಈ ಬಳೆಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಹೌದು ಪಾರು, ಇವಾಗ ಈ ಬಳೆಗಳಿಗೆ ಒಂದು ಅಂದ ಬಂತು ನೋಡಿ.
ಪಾರು, ನೀನ್ ಅಮ್ಮನ್ನ ಬಾಯಿ ತುಂಬಾ ಅತ್ಯಮ್ಮ ಅತ್ಯಮ್ಮ ಅಂತ ಕರಿತೀಯಲ್ಲ, ಒಂದ್ ವೇಳೆ ಹಾಗೆ ಕರಿಬೇಡ ಅಂತ ಹೇಳಿದ್ರೆ? ಛೆ ಅವ್ರು ಯಾವತ್ತೂ ಹಾಗೆ ಹೇಳಲ್ಲ ಯಜಮಾನ್ರೆ. ಹಾಗೆ ಹೇಳದಿದ್ದಿದ್ರೆ ನಾನು ಅವ್ರನ್ನ ಅತ್ತೆಮ್ಮ ಅಂತ ಕರ್ದಾಗ್ಲೇ ಹೇಳ್ತಿದ್ರಲ್ವಾ. ಹೌದಲ್ವಾ? ಹಾಗಾದ್ರೆ ಹಾಗೆ ಕರೆಯೋದು ಅವ್ರಿಗಿಷ್ಟ ಅಂತ ಆಯ್ತು. ಅವ್ರನ್ನ ಮನ್ಸಾರೆ ಅವ್ರ ಸೊಸೆ ಅಂತ ಒಪ್ಕೊಂಡಿರ್ಬೇಕು ಪಾರು. ಅದಕ್ಕೆ ನಿನಗೆ ಹಾಗೆ ಕರೆಯೋ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಹಾಗಿದ್ಮೇಲೆ ನಮ್ಮನ್ನ ಯಾರಿಂದನೂ ದೂರ ಮಾಡೋದಕ್ಕಾಗಲ್ಲ ಬಿಡು. ಯಾರಾದ್ರೂ ನಾವು ಸದ್ಯದಲ್ಲೇ ದೂರ ಆಗ್ತೀವಿ ಅಂತ ಅನ್ಕೊಂಡಿದ್ರೆ ಅದು ಅವ್ರ ಭ್ರಮೆ. ಕೊನೆವರೆಗೂ ನಾನೇ ನಿನ್ ಗಂಡ, ನೀನೇ ನನ್ನ ಹೆಂಡತಿ. ಸಾಯೋವರೆಗೂ ನನ್ನ ಪ್ರೀತಿಯಿಂದ ನೋಡ್ಕೋತೀನಿ. ಪಾರ್ವತಿ, ಬಳೆಗಳ ಹೊಸ್ತಾ? ತುಂಬಾ ಚೆನ್ನಾಗಿದೆ. ನಿನ್ ಕೈಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ. ಆದಿ, ನಿನ್ ಸೆಲೆಕ್ಷನ್ ಸೂಪರ್. ನಿಮ್ಗೆ ಗೊತ್ತಲ್ವಾ ಅಮ್ಮ, ನನ್ನ ಸೆಲೆಕ್ಷನ್ ಯಾವತ್ತು ಸೂಪರ್ ಅಂತ. ಆದ್ರೆ ನಮಗ್ ಬೇಕಾಗಿರೋದು ಅದೇ ಅಲ್ವಾ? ನಾವ್ ಇದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳೇಬಾರ್ದು, ಖುಷಿ ಪಡ್ಬೇಕು. ನಾನು ಅವನ ಹೆಂಡತಿ ಮೇಲೆ ಕೋಪ ಮಾಡ್ಕೊಂಡಷ್ಟು ಅವನಿಗೆ ಅವಳ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ. ನಮಗೂ ಅದೇ ಬೇಕು ಅಲ್ವಾ? ಅವಳನ್ನ ನಾವು ನಿಷ್ಠುರವಾಗಿ ನಡೆಸ್ಕೊಂಡಷ್ಟು ಅವನಿಗೆ ಅವಳ ಮೇಲೆ ಪ್ರೀತಿ ಹೆಚ್ಚಾಗ್ತಾ ಹೋಗುತ್ತೆ. ಅದೇ ಅಲ್ವಾ ನಮ್ ಯೋಜನೆ ಎಲ್ಲ. ಇವತ್ತು ಅವನು ಆಡಿದ ಮಾತು ಬರೀ ಮಾತಾಗಿರ್ಲಿಲ್ಲ, ಚುಚ್ಚು ಮಾತಾಗಿದ್ದ. ಅಂದ್ರೆ ತನ್ನ ಹೆಂಡತಿನ ತಾನು ತುಂಬಾ ಪ್ರೀತಿ ಮಾಡ್ತಿದ್ದೀನಿ ಅನ್ನೋದನ್ನ ನನಗೆ ಅರ್ಥ ಮಾಡಿಸೋ ಪ್ರಯತ್ನ ಆಗಿತ್ತು ಅದು. ನನಗಂತೂ ಒಂದು ಬಲವಾಗಿ ಅನ್ನಿಸ್ತಾ ಇದೆ. ಏನು? ನನ್ನ ಮೇಲೆ ಅವನಿಗೆ ಅನುಮಾನ ಬಂದಿದೆ ಅಂತ. ಅನುಮಾನನ? ಏನಂತ? ಅವನಿಂದ ನಾನು ಪಾರ್ವತಿನ ದೂರ ಮಾಡ್ತಾ ಇದ್ದೀನಿ ಅಂತ. ಅದು ಹೇಗೆ ಅಷ್ಟು ಖಚಿತವಾಗಿ ಹೇಳ್ತೀಯಾ? ಗೊತ್ತಿಲ್ಲ, ಆದ್ರೆ ಒಳ ಮನಸ್ಸಿಗೆ ಅರ್ಥ ಆಗ್ತಿದೆ. ಯಾಕೆ ಅವನು ನನ್ನನ್ನ ಏನು ಕೇಳ್ತಿಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕೆ ನನ್ನ ಹೆಂಡತಿನ ಇಷ್ಟೊಂದು ನಿಷ್ಠುರವಾಗಿ ನಡೆಸ್ಕೋತಿದ್ದೀರಾ ಅಂತ ಅವ್ನು ನನ್ನನ್ನ ಕೇಳ್ತಿಲ್ವಲ್ಲ ಅನ್ನೋ ಪ್ರಶ್ನೆ ನನ್ನನ್ನ ಕಾಡ್ತಿದೆ ರಘು. ಪ್ರಶ್ನೆಗಳಿಗೆ ಬೇಗ ಉತ್ತರ ಸಿಕ್ಕಿದ್ರೆ ಒಳ್ಳೇದಾಗಿಲ್ಲ. ಬಾ, ಅವನ್ನೇ ಹೋಗಿ ನೇರವಾಗಿ ಕೇಳೋಣ. ಏನಂತ ಉತ್ತರ ಕೊಡು ಅಂತನಾ? ಬೇಡ ರಘು, ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗೋದ್ರಿಂದ ಸಂಬಂಧಗಳು ಹಾಳಾಗುತ್ತೆ. ಹಾಗಂತ ಮನಸ್ಸುಗಳನ್ನ ಹಾಳು ಮಾಡ್ಕೊಳಕ್ಕಾಗತ್ತಾ? ಏನಾಯ್ತು ಹೇಳು ಪ್ರೀತು? ನಾನು ತಪ್ಪು ಮಾಡಿದ್ದೀನಿ. ತಪ್ಪು ಅನ್ನೋ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀನಿ ಅಂತ ಹೇಗೆ ಹೇಳಿ? ಆಫೀಸಲ್ಲಿ ತುಂಬಾ ಕೆಲಸ ಇತ್ತಾ? ಹಾ. ಭಾವನ್ ಹೆಲ್ಪ್ ತಗೋ. ನಿನಗಿಂತ ಮೊದಲು ಅವರೇ CEO ಆಗಿದ್ದವರಲ್ವಾ? ಅವ್ರು ಯಾವತ್ತೂ ನಿನ್ ತರ ಟೆನ್ಷನ್ ಮಾಡ್ಕೊಂಡಿದ್ದವರೇ ಅಲ್ಲ. ಆಫೀಸಿಂದ ಮನೆಗೆ ಬಂದ ತಕ್ಷಣ ರಿಲ್ಯಾಕ್ಸ್ ಮೂಡಲ್ಲಿ ಇರ್ತಾ ಇದ್ರು. ನೀನ್ CEO ಆಗೋಕ್ಕೂ ಮೊದಲು ನನ್ನ ಜೊತೆ ಎಷ್ಟು ಖುಷಿಯಾಗಿ ರೊಮ್ಯಾಂಟಿಕ್ ಆಗಿ ಇರ್ತಾ ಇದ್ದೆ. ಆದ್ರೆ ಈಗ ಬೆಟ್ಟನೇ ನಿನ್ ತಲೆ ಮೇಲೆ ಹೊತ್ಕೊಂಡಿರೋ ತರ ಇರ್ತೀಯ. ಏನೋ ಪ್ರಳಯನೇ ಆಗೋಯ್ತು ಅನ್ನೋ ತರ ಬಿಹೇವ್ ಮಾಡ್ತಿರ್ತೀಯ. ನನ್ ಜೊತೆ ಗ್ಯಾಪ್ ಮೇಂಟೈನ್ ಮಾಡ್ತಿದ್ಯಾ. ಇತ್ತೀಚೆಗೆ ನಾವಿಬ್ರು ನಿಜವಾಗ್ಲೂ ಗಂಡ ಹೆಂಡ್ತಿನ ಅಂತ ಡೌಟ್ ಶುರು ಆಗ್ಬಿಟ್ಟಿದೆ ನಂಗೆ. ನಿನ್ ಮನ್ಸಲ್ಲಿ ಏನಿದೆ ಪ್ರೀತು? ನನ್ನ ಹತ್ರ ಹೇಳ್ಕೊ. ಏನಿದೆ?
ಏನಿಲ್ವಲ್ಲ. ಈಗ್ಲೂ ನೋಡು ಹೇಗ್ ರಿಯಾಕ್ಟ್ ಮಾಡ್ತಿದ್ಯಾ ಅಂತ. ಹೋಗ್ಲಿ, ನಾವಿಬ್ರು ಎಲ್ಲಾದ್ರೂ ಔಟಿಂಗ್ ಹೋಗೋಣ. ಇಂಟ್ರೆಸ್ಟ್ ಇಲ್ಲ. ಸರಿ, ಯಾವ್ದಾದ್ರು ಮೂವಿಗೆ? ಯಾರಾದ್ರೂ ನೋಡಿ ದೃಷ್ಟಿ ಹಾಕ್ಬಿಟ್ರೆ ಅದಕ್ಕೆ ಯಾರ ಕಣ್ಣು ನನ್ನ ಪಾರು ಸಂಬಂಧದ ಮೇಲೆ ಬೀಳ್ದೇ ಇರ್ಲಿ, ಅವ್ರ ಕೆಟ್ಟ ದೃಷ್ಟಿ ತಾಗದೆ ಇರ್ಲಿ ಅಂತ ನೀವೇ ನಿಮ್ ಕೈಯಾರ ದೃಷ್ಟಿ ತೆಗಿರಿ ಸಿಗಮ್ಮ. ಸರಿನಪ್ಪ, ಆಯ್ತು. ಅಯ್ಯೋ ಯಜಮಾನ್ರೆ, ಇದೆಲ್ಲ ಯಾಕೆ? ಯಾಕೆಂದ್ರೆ ನಾವಿಬ್ರು ಜೋಡಿ ಮೇಲೆ ಯಾವ ದೃಷ್ಟಿನೂ ಬೀಳ್ಬಾರ್ದು ಅಂತ. ಹೌದು, ಎಷ್ಟೇ ಆದ್ರೂ ಜೋಡಿ ನಂಬರ್ 1 ಅಲ್ವಾ? ಪಾರ್ವತಿ, ನಿನ್ ಗಂಡ ಆಸೆ ಪಡ್ತಿದ್ದಾನೆ, ಇರ್ಲಿ ದೃಷ್ಟಿ ತೆಗೆಸ್ಕೊಳಮ್ಮ. ನಾಯಿ ಕಣ್ಣು, ನರಿ ಕಣ್ಣು, ಕೋತಿ ಕಣ್ಣು, ಗೂಬೆ ಕಣ್ಣು. ಚಿಕ್ಕಮ್ಮ, ಆಗ್ದಿರೋರ್ ಕಣ್ಣು, ಉರ್ಕೊಳ್ಳೋರ್ ಕಣ್ಣು, ಇದನ್ನು ಸೇರಿಸ್ಕೊಳ್ಳಿ. ಆಯ್ತು, ಅದನ್ನು ಸೇರಿಸ್ಕೊಂಡು ಹೇಳಿದೀನಿ ಅಂತ ಅಂದ್ಕೊಳಪ್ಪ. ಯಾರ ದೃಷ್ಟಿನೂ ನಿಮಗ್ ತಾಕ್ತಾ ಇರ್ಲಿ, ಸರಿನಾ? ತುತು ಮಾಡಿ. ಇದನ್ನ ಹೋಗಿ ಸುಟ್ಟು ನಿಮ್ಗೆ ಎಷ್ಟು ದೃಷ್ಟಿ ತಾಗಿದೆ ಅಂತ ನೋಡ್ಕೊಂಡ್ ಬರ್ತೀನಿ, ಸರಿನಾ? ಸರಿ ಚಿಕ್ಕಮ್ಮ. ಈ ಆದಿತ್ಯ ಗ್ಲೌಸ್ ತರ ಆಡ್ತಿದ್ದಾನೆ. ಅಮ್ಮ ಮಗ ಮಧ್ಯೆ ಏನೋ ನಡೀತಾ ಇದೆ. ಅಲ್ಲ, ಇತ್ತೀಚೆಗೆ ಅಖಿಲ ಪಾರ್ವತಿ ಮೇಲೆ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದಾಳೆ. ಆದ್ರೆ ಆದಿ ನೋಡಿದ್ರೆ ಅವ್ರ ಅಮ್ಮಂಗೆ ಪಾರ್ವತಿ ಕಂಡ್ರೆ ಆಗಲ್ಲ ಅನ್ನೋ ತರ ಬಿಹೇವ್ ಮಾಡ್ತಿದ್ದಾನೆ. ನನಗೆ ಅನ್ನಿಸ್ತಾ ಇರೋದ್ ಸುಳ್ಳ ಅಥವಾ ಅಲ್ಲಿ ನಡೀತಿರೋದ್ ನಿಜಾನೋ ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಆರು, ಅದು ಇವತ್ತಲ್ಲ ನಾಳೆ ಗೊತ್ತಾಗತ್ತೆ. ಅದಕ್ಕೂ ಮುಂಚೆ ನಾವು ಟೆಂಡರ್ ಬಗ್ಗೆ ತಿಳ್ಕೋಬೇಕು. ಅದ್ರ ರಿಸಲ್ಟ್ ಇವತ್ತೇ ಅಲ್ವಾ? ಇಷ್ಟೊತ್ತಾಗಲೇ ಅಖಿಲಂಗ್ ರಿಸಲ್ಟ್ ಗೊತ್ತಾಗಿರ್ಬೇಕಲ್ಲ. ಏನಪ್ಪ ಪ್ರೀತು, ನೀನು ಅಕ್ಕ ನಮಗೆಲ್ಲ ಕೇಳಿಸೋ ತರ ಪ್ರೀತು ಪ್ರೀತು ಅಂತ ಕೂಕೊಂಡ್ ಬರ್ತಾ ಇದಾರೆ. ನೀನು ಕೇಳ್ಸೇ ಇಲ್ವೇನೋ ಅನ್ನೋ ಹಾಗೆ ಕೂತ್ಕೊಂಡೇ ಇದೆಯಲ್ಲ. ಅಂದ್ರೆ ನಾನು ನಿನ್ನನ್ನು ಕೂಗಿದ್ರ ಉದ್ದೇಶ ಏನು ಅಂತ ನಿನಗೆ ಗೊತ್ತಿದೆ ಅನ್ಕೋತೀನಿ. ಅಣ್ಣ, ಈಗಲೇ ಅವನಿಗೆ ಫೋನ್ ಮಾಡಿ ನಮ್ಮ ಕಂಟ್ರೋಲಿಗೆ ತಗೋ. ಸೈಲೆಂಟ್ ಆಗಿರು, ನೀನೇನು ಮಾತಾಡಬೇಡ. ನಿನ್ ಡೈಲಾಗ್ಸ್ ಏನು ಅಂತ ನಾನು ಹೇಳ್ಕೊಡ್ತೀನಿ. ಹೌದು ಮಾಮ್, ಗೊತ್ತು. ಅಖಿಲ, ಏನು ವಿಷಯ? ನಾವು ಗವರ್ಮೆಂಟ್ ಟೆಂಡರ್ ಅಪ್ಲೈ ಮಾಡಿದ್ವಲ್ಲ, ಈ ಸಲ ನಮಗದು ಸಿಗ್ಲಿಲ್ಲ ರಘು. ಹೌದಾ? ಅದು ಹೇಗೆ ಮಿಸ್ ಆಯ್ತು? ಪ್ರತಿ ಸಲ ನಮ್ಗೆ ಅಲ್ವಾ ಸಿಗ್ತಾ ಇದ್ದಿದ್ದು? ಆದ್ರೂ ಬಿಸ್ನೆಸ್ ಅಂದ್ಮೇಲೆ ಇದೆಲ್ಲ ಇದ್ದಿದ್ದೇ ಆಗಿಲ್ಲ. ಇಷ್ಟಕ್ಕೆ ನೀನ್ ಯಾಕೆ ಇಷ್ಟೊಂದು ಅಪ್ಸೆಟ್ ಆಗ್ತಿದ್ಯಾ? ನಾನು ಅಪ್ಸೆಟ್ ಆಗಿರೋದು ಟೆಂಡರ್ ಕೈ ತಪ್ಪಿ ಹೋಗಿರೋ ಕಾರಣಕ್ಕೆ.
ಕಾರಣನಾ? ಏನ್ ಕಾರಣ? ಪ್ರತಿ ಸಲ ನಮ್ ಕಂಪನಿ ಕೋಟ್ ಮಾಡ್ತಾ ಇದ್ದಿದ್ದಕ್ಕಿಂತ 1.5 ಪಟ್ಟು ಹೆಚ್ಚು ಹಣನ ಈ ಸಲ ನಮ್ಮ ಕಂಪನಿ ಕೋಟ್ ಮಾಡಿದೆ ಅಂತೆ. ಅದೇ ಬೇರೆ ಕಂಪನಿಗಳು ಅದಕ್ಕಿಂತ ಎಷ್ಟೋ ಕಡಿಮೆ ಹಣನ ಕೋಟ್ ಮಾಡಿವೆ. ಅದಕ್ಕೆ ಟೆಂಡರ್ ಅವ್ರ ಪಾಲಾಗಿದೆ. ಹೌದಾ ಪ್ರೀತು? ಪ್ರೀತು ಯಾಕೆ ಈ ರೀತಿ ಮಾಡ್ತೆ? ಅಮ್ಮ ನಿನ್ ಮೇಲೆ ನಂಬಿಕೆ ಇಟ್ಟು ತಾನೇ ಈ ಪ್ರಾಜೆಕ್ಟ್ ಜವಾಬ್ದಾರಿ ಕೊಟ್ಟಿದ್ದು. ನಿಭಾಯಿಸೋ ಶಕ್ತಿ ಇನ್ನೂ ಬಂದಿಲ್ಲ. ಅವನು ಇನ್ನೂ ಪಳಗಬೇಕು, ಕೆಲಸ ಇನ್ನೂ ಕಲಿಬೇಕು. ಇಲ್ಲ ಅಂದ್ರೆ ಕುಡುಕನ್ ಮುಂದೆ ಹೆಂಡ ಇಟ್ಟಾಗುತ್ತೆ. ದುಡ್ಡಿನ ವ್ಯಾಮೋಹ ಶುರು ಆಗಿರೋ ಪ್ರೀತುನ ಸಿಇಒ ಆಗಿ ಕಂಟಿನ್ಯೂ ಮಾಡಿದ್ರೆ ಅವನಿಗೆ ದುಡ್ಡಿನ ವ್ಯಾಮೋಹ ಹೆಚ್ಚಾಗುತ್ತೆ ವಿನಃ ಕಡಿಮೆ ಆಗಲ್ಲ. ಅಧಿಕಾರನ ಮಿಸ್ಯೂಸ್ ಮಾಡಿಕೊಂಡು ಬಂದಷ್ಟು ಬರಲಿ, ಸಿಕ್ಕಷ್ಟು ಸಿಗ್ಲಿ ಅಂತ ಇಂಥ ಕೆಲಸಗಳನ್ನ ಮುಂದುವರಿಸ್ತಾನೆ. ಅದರಿಂದ ಬದುಕಲ್ಲಿ ಯಾವತ್ತೂ ತೃಪ್ತಿ ಸಿಗಲ್ಲ ಅವನಿಗೆ. ಇಷ್ಟು ವರ್ಷ ನಮ್ಮ ಅರಸನ ಕೋಟೆ, ಆದಿತ್ಯ ಗ್ರೂಪ್ ಆಫ್ ಕಂಪನೀಸ್ ಕಾಪಾಡ್ಕೊಂಡು ಬಂದಂತ ಘನತೆ, ಗೌರವ ಎಲ್ಲ ಮಣ್ಪಾಲಾಗುತ್ತೆ. ಹಾಗಾಗ್ಬಾರ್ದು ಅಖಿಲ. ಅಖಿಲ, ಈಗ ನೀನ್ ಮಾಡ್ಬೇಕಾಗಿರೋದು ಈ ಎಲ್ಲಾ ವಿಚಾರಗಳನ್ನ ತಲೆಯಲ್ಲಿಟ್ಕೊಂಡು ಪ್ರೀತು ವಿಷಯದಲ್ಲಿ ಒಂದು ಒಳ್ಳೆ ನಿರ್ಧಾರ ತಗೋಬೇಕು. ಈಗ ಸಮಾಧಾನ ಆಯ್ತಾ ನಿಂಗೆ? ಹಾಲು ಕುಡ್ದಷ್ಟು ಸಮಾಧಾನ ಆಯ್ತು. ಆದ್ರೆ ನೀನ್ ಮಾತ್ರ ಹಾಲು ಕುಡಿದ ಮೇಲೆ ಕಂಟ್ರೋಲ್ ತಪ್ತಾರಲ್ಲ, ಹಾಗೆ ಮಾತಾಡ್ತಾ ಇದೀಯ ನೋಡೋ. ನಮ್ಮ ಹತ್ರ ಮಾತಾಡುವಾಗ ಸೇಮ್ ಟೋನ್ ಮೇಂಟೈನ್ ಮಾಡ್ಬೇಕು. ಅದು ಬಿಟ್ಟು ಹೋಗು ಬಾ ಅಂತೆಲ್ಲ ಮಾತಾಡ್ರೆ ಗೊತ್ತಲ್ಲ ನಮ್ ಬಗ್ಗೆ. ನನ್ನ ಸಿಇಒ ಆಗ್ಲೇ ಬರ್ದಾಗಿತ್ತು, ಇದೆಲ್ಲ ಆಗ್ತಾನೆ ಇರಲಿಲ್ಲ. ಈಗ ಏನ್ ಮಾಡ್ಲಿ? ಹಲೋ ರೀ, ಆ ಟೆಂಡರ್ ಎಷ್ಟಕ್ಕೆ ಹೋಗಿದೆ? ಸರಿ, ಹಾಗಾದ್ರೆ ಒಂದು ಕೆಲಸ ಮಾಡಿ, ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಟು ಆ ಟೆಂಡರ್ ನಮ್ಮ ಕಂಪ್ನಿಗೆ ಆಗೋ ಥರ ಮಾಡ್ಬೋದಾ? ಬೇಡ. ನನಗಿಂತ ಮುಂಚೆ ಕಂಪನಿ ಸಿಇಒ ನೀಂತಾನೆ ಆಗಿತ್ತು. ನಿನ್ನ ಆ ಪೋಸ್ಟ್ ಇಂದ ಇಳಿಸಿ ಆ ಪೋಸ್ಟ್ ನನಗೆ ಯಾಕೆ ಕೊಟ್ರೆ? ಯಾಕೆ? ನಿನಗೆ ಜವಾಬ್ದಾರಿ ಇಲ್ಲ ಅಂತ, ಸೀರಿಯಸ್ನೆಸ್ ಇಲ್ಲ ಅಂತ. ಈಗ ನೀನ್ ಬಂದು ನನಗೆ ಜವಾಬ್ದಾರಿ ಬಗ್ಗೆ ಹೇಳ್ಕೊಡ್ತಿದ್ಯಾ? ನಂಗೆ ನಗ್ಬೇಕು ಅಳ್ಬೇಕು ಗೊತ್ತೇ ಆಗ್ತಿಲ್ಲ. ನಾವ್ ಯಾರಿಗಾದ್ರೂ ಬುದ್ಧಿ ಹೇಳಕ್ಕಿಂತ ಮುಂಚೆ ನಾವು ಸರಿ ಇದೀವಾ, ನಮ್ಮ ಬುದ್ಧಿ ಸರಿ ಇದೆಯಾ ಅಂತ ಯೋಚನೆ ಮಾಡಬೇಕು. ಯಜಮಾನ್ರೆ, ನಿಮ್ ತಮ್ಮ ಆ ರೀತಿ ಮಾತಾಡಿದ್ರು ಅಂತ ಬೇಜಾರಾಗ್ತಾ ಇದೆಯಾ? ನನ್ಗೆ ಹಾಗೆ ಹೇಳಿದ ಅಂತ ನನಗೆ ಬೇಜಾರಿಲ್ಲ ಪಾರು. ಆದರೆ ಅಮ್ಮನ ಹತ್ರ ಹಾಗೆ ನಡ್ಕೊಂಡಲ್ಲ ಅಂತ ತುಂಬ ಬೇಜಾರಾಗ್ತಾ ಇದೆ. ಪಾಪ ಅವ್ನ ನಡವಳಿಕೆಯಿಂದ ಅಮ್ಮಂಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ? ಹೌದು ಯಜಮಾನ್ರೆ, ನನಗೂ ತುಂಬಾ ಬೇಜಾರಾಗ್ತಾ ಇದೆ. ಅಲ್ಲ, ಅವರು ಆಫೀಸಲ್ಲಿ ಹೇಗಿರ್ತಾರೆ? ಅಲ್ಲೂ ಹೀಗೇನೆ, ಎಲ್ಲೋ ಹೋಗ್ತಾನೆ, ಯಾವಾಗೋ ಬರ್ತಾನೆ, ಕರೆಕ್ಟಾಗಿ ಮೀಟಿಂಗ್ ಅಟೆಂಡ್ ಆಗಲ್ಲ. ಒಟ್ಟಲ್ಲಿ ಅವನಿಗೆ ಕೆಲಸದಲ್ಲಿ ಇಂಟ್ರೆಸ್ಟ್ ಇಲ್ಲದ ಹಾಗಾಗಿದೆ. ಮತ್ತೆ ಇದನ್ನೆಲ್ಲ ನೀವು ಯಾಕೆ ಮೊದಲೇ ಅತ್ತೆಮ್ಮಂಗೆ ಹೇಳಲಿಲ್ಲ? ಅಪ್ಪ
ಅಪ್ಪ ಅಮ್ಮಗೆ ಈ ವಿಷಯ ಹೇಳಿದ್ರೆ ಅವ್ರು ಸುಮ್ಮನೆ ಟೆನ್ಷನ್ ಆಗ್ತಾರೆ. ನಿನಗಾಗ್ಲಿ ಜನನಿಗಾಗ್ಲಿ ಈ ವಿಷಯ ಹೇಳಿದ್ರೆ ಪಾಪ ನೀವಾದ್ರೂ ಏನ್ ಮಾಡ್ತೀರಾ? ಹಾಗಂತ ಸುಮ್ಮನೆ ಇದ್ರೆ ನಾಳೆ ಏನಾದ್ರೂ ದೊಡ್ಡ ಅನಾಹುತ ಆದ್ರೆ ಏನ್ ಮಾಡೋದು ಯಜಮಾನ್ರೆ? ಹಾಗಾಗದಕ್ಕೆ ನಾನು ಬಿಡಲ್ಲ. ಅಲ್ಲ ಯಜಮಾನ್ರೆ, ನನ್ ಮೈದ್ನನ್ನ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ. ಅವರು ನಕ್ಕೊಂಡು ಎಲ್ಲಾರನ್ನೂ ನಗಿಸ್ಕೊಂಡಿದ್ರು. ಆದ್ರೆ ಈಗ ಎಲ್ರಿಗೂ ನೋವು ಕೊಡ್ತಾ ಇದ್ದಾರೆ. ಈ ತರ ನಡ್ಕೋತಿದ್ದಾರೆ ಅಂದ್ರೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಅದನ್ನು ಅವನಿಗೆ ಹೇಳಿದ್ರು ಕೇಳ್ತಾ ಇಲ್ವಲ್ಲ. ನಾವೆಲ್ಲ ನೋವು ಪಡ್ತಾ ಇದೀವಿ. ಇದೆಲ್ಲ ಅವನಿಗೆ ಗೊತ್ತಿದ್ದು ಹೀಗೆ ಮಾಡ್ತಾ ಇದ್ದಾನೆ. ಯಜಮಾನ್ರೆ, ನನ್ಗೆ ಯಾಕೋ ಇದು ಅವ್ರಾಗವ್ರೆ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿಲ್ಲ. ಅವ್ರ ಹಿಂದೆ ಇದ್ದು ಯಾರೋ ಅವ್ರಿಗೆ ಇದನ್ನೆಲ್ಲ ಹೇಳಿ ಮಾಡಿಸ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಈ ಟೆಂಡರ್ ವಿಷಯದಲ್ಲಿ ನೀನ್ ನಡ್ಕೊಂಡಿರೋ ರೀತಿ ಬಗ್ಗೆ ನಾನು ರಘು ಚರ್ಚೆ ಮಾಡಿ ಒಂದ್ ತೀರ್ಮಾನಕ್ಕೆ ಬಂದಿದ್ದೀವಿ. ಅದನ್ನ ನಿನ್ ಜೊತೆನೂ ಚರ್ಚೆ ಮಾಡಿ ನಿನಗೂ ಈಗ ಮಾತಾಡೋ ಟೈಮ್ ಇಲ್ಲ. ಮತ್ ಯಾಕೆ ಈ ರೀತಿ ಆಡ್ತಿದ್ದಾರೆ? ಯಾರ ಮಾತು ಕೇಳ್ತಿಲ್ವಲ್ಲ. ಮನೆಯವ್ರ ಮಾತನ್ನ ಕೇಳ್ತಾ ಇರೋನು ಹೊರಗಿನವ್ರ ಮಾತನ್ನ ಕೇಳ್ತಾನ? ಬಹುಶಃ ಅಮ್ಮ ಹೇಳ್ದಾಗೆ ಅವ್ನ ಟೈಮ್ ಸರಿ ಇಲ್ಲ ಅಂತ ಅನ್ಸುತ್ತೆ. ಅವ್ನ ಜಾತಕ ಕೇಳಿದಾಗ ಗುರುಗಳು ಅದ್ರಲ್ಲಿ ದೋಷ ಇದೆ ಅಂತ ಹೇಳಿದ್ರಲ್ಲ. ಜಾತಕ ಏನೇ ಇರ್ಬೋದು, ಆದ್ರೆ ಮನ್ಸ್ ಗಟ್ಟಿಯಾಗಿರ್ಬೇಕಲ್ವಾ ಯಜಮಾನ್ರೆ? ನಿಜ. ನಾವ್ ಹೇಳಿದ್ದನ್ನ ಅವ್ನು ಕೇಳಿದ್ರೆ ಅವನ ನಿಧಾನ ಕಂಟ್ರೋಲ್ ತಗೋಬಹುದು. ಆದ್ರೆ ಅವ್ನು ಅದನ್ನೇ ಕೇಳ್ತಾ ಇಲ್ವಲ್ಲ. ಹೀಗೆ ಆದ್ರೆ ಮುಂದೆ ಏನ್ ಕತೆ? ನನಗೂ ಅದೇ ಭಯ ಆಗ್ತಿರದ್ ಪಾರು. ದಿನದಿಂದ ದಿನಕ್ಕೆ ಏನಾದೊಂದು ವಿಚಾರ ತೆಗೆದು ಜಗಳ ಮಾಡಿದ್ರೆ, ಇವತ್ತು ಟೆಂಡರ್ ವಿಷಯದಲ್ಲಿ ತಪ್ಪು ಮಾಡಿದ್ದಾನೆ, ತಪ್ಪು ಮಾಡಿರೋದು ಗೊತ್ತಿದ್ರು ಅದನ್ನೇ ಸಮರ್ಥಿಸ್ಕೊಳ್ತಾ ಇದ್ದಾನೆ. ಎಲ್ರೂ ಮುಂದೆ ಅಮ್ಮನ ಮನಸ್ಸಿಗೆ ನೋವಾಗೋ ತರ ಮಾತಾಡ್ದ. ಅಂದ್ರೆ ಏನೋ ಸಮಸ್ಯೆ ಇದೆ ಪಾರು. ಅದು ಏನು ಅಂತ ತಿಳ್ಕೋಬೇಕು. ಆದ್ರೆ ಹೇಗೆ ಅಂತ ಗೊತ್ತಾಗ್ತಿಲ್ವಲ್ಲ. ಹೇಳಿಮಾ, ಪಾರು ನನ್ನಿಂದ ದೂರ ಮಾಡಬೇಕು, ನನಗೆ ಎರಡನೇ ಮದುವೆ ಮಾಡಬೇಕು ಅಂತ ತಾನೆ ನೀವು ನನ್ನ ಮತ್ತೆ ಸಿಇಒ ಮಾಡ್ತಾ ಇರೋದು? ಏನಂದೆ? ನಾನು ನಿನಗೆ ಎರಡನೇ ಮದುವೆ ಮಾಡಿಸ್ತಿದ್ದೀನ? ಯಾರು ಹೇಳಿದ್ದು? ಚಿಕ್ಕಮ್ಮ. ಅತಿ ಶೀಘ್ರದಲ್ಲೇ ನಿನಗೆ ಎರಡನೇ ಮದ್ವೆ ಯೋಗ ಇದೆ ಕಣಪ್ಪ. ತಮ್ಮ ಮನ್ಸಲ್ಲಿರೋ ಆಸೆನ ಗುರುಗಳ ಮೂಲಕ ಹೇಳ್ಸಿದ್ರು. ನನ್ ಕೈಯಿಂದ ನಿನ್ ಜಾತಕನ ತರಿಸಿ ಗುರುಗಳಿಗೆ ತೋರಿಸಿ ನಿನಗೆ ಎರಡನೇ ಮದ್ವೆ ಇರೋ ಯೋಗನ ಅಕ್ಕ ತಿಳ್ಕೊಂಡ್ರು. ದಾಮಿನಿನ? ಹೌದು, ಗುರುಗಳು ನಮ್ಮ ಮನೆಗೆ ಬಂದಾಗ ನನಗೆ ಎರಡನೇ ಮದುವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ತಾನೆ ನೀವು ಅವ್ರಿಗೆ ಜಾತಕ ತೋರಿಸಿದ್ದು. ಅಂದ್ರೆ ನಿಮ್ಮ ಉದ್ದೇಶ ನನ್ನ ಪಾರ್ವತಿನ ದೂರ ಮಾಡಬೇಕು ಅಂತ ತಾನೆ? ಊರಿಗೆಲ್ಲ ನ್ಯಾಯ ಹೇಳೋರು ತನ್ನ ಮಗ ಸೊಸೆಗೆ ಅನ್ಯಾಯ ಮಾಡೋದಕ್ಕೆ ಹೊರಟಿದ್ದೀರಲ್ಲ. ಒಂದು ಹೆಣ್ಣಿಗೆ ಅನ್ಯಾಯ ಮಾಡಿ ಇನ್ನೊಂದು ಹೆಣ್ಣಿನ ಜೀವನ ಬೆಳಗೋದು ಸರಿನಾ? ವಿಷಯ ಏನು ಅಂತ ಸರಿಯಾಗಿ ತಿಳ್ಕೊಳ್ಳದೆ ಬಾಯಿಗೆ ಬಂದಾಗ ಮಾತಾಡಬೇಡ ಆದಿ. ಹಾಗಾದ್ರೆ ಹೇಳಿ, ಏನ್ ನಿಮ್ಮ ಉದ್ದೇಶ? ನನ್ನ ಜಾತಕ ಯಾಕೆ ತೋರಿಸಿದ್ರಿ?
ಮೊದಲು ನಮ್ಮ ಮದ್ವೆಗೆ ಆಪೋಸ್ ಮಾಡಿದವರು ಆಮೇಲೆ ಎಲ್ರ ಮುಂದೆ ಬಂದು ಈ ಮದ್ವೆಗೆ ನನ್ನ ಯಾವ ಅಭ್ಯಂತರನೂ ಇಲ್ಲ ಅಂತ ದೊಡ್ಡತನ ತೋರಿಸಿದ್ರಿ. ಅದೇ ನಮ್ಮ ಮದ್ವೆ ನಿಮ್ಗೆ ದೊಡ್ಡ ಈಗೋ ಹರ್ಟ್ ಮಾಡ್ತು. ಅದೇ ಕಾರಣಕ್ಕೆ ನಮ್ಮ ಒಟ್ಟಿಗೆ ಇರಕ್ಕಾಗಲ್ಲ ಅಂತ ಮನೆ ಬಿಟ್ಟು ಹೋಗೋ ಪ್ರಯತ್ನ ಮಾಡಿದ್ರಿ. ಅದು ಆಗ್ಲಿಲ್ಲ. ಆಮೇಲೆ ಮನೆಯಲ್ಲೇ ಇದ್ರು ಸೊಸೆನ ಸೊಸೆ ತರ ಕಾಣ್ಲಿಲ್ಲ. ಇದನ್ನೆಲ್ಲ ನೋಡಿ ನನಗೂ ಪಾರ್ವತಿಗೂ ಸಾಕಾಗೋಯ್ತು. ಕೊನೆಗೆ ಪಾರ್ವತಿನೇ, ಅಮ್ಮ ಖಂಡಿತವಾಗ್ಲೂ ನನ್ನ ಸೊಸೆ ಅಂತ ಒಪ್ಕೊಳ್ಳಲ್ಲ, ನಾನು ಜೀವನ ಪೂರ್ತಿ ನಿಮ್ ಹೆಂಡತಿಯಾಗಿ ಇದ್ಬಿಡ್ತೀನಿ ಅಂತ ನೊಂದ್ಕೊಂಡು ಹೇಳಿದ್ಲು. ಅಷ್ಟ್ರಲ್ಲಿ ನೋಡಿದ್ರೆ ಇದ್ಕಿದಾಗೆ ನಿಮ್ ವರ್ತನೆಯಲ್ಲಿ ಬದಲಾವಣೆ ಅನ್ನೋ ಗಾಳಿ ಬೀಸಕ್ ಶುರು ಆಯ್ತು. ಪಾರ್ವತಿನ ಎಲ್ರ ಮುಂದೆ ಕರ್ಸಿ ಸೀರೆ ಒಡವೆ ಕೊಡೋದೇನು, ಅವಳಿಗೆ ಜಡೆ ಹಾಕೋದೇನು, ಊಟಕ್ಕೆ ಪಕ್ಕದಲ್ಲೇ ಕೂರಿಸ್ಕೊಂಡು ಉಪಚಾರ ಮಾಡೋದೇನು. ನೋಡ್ದವ್ರೆಲ್ಲ ಅರಸನಕೋಟೆ ಅಖಿಲಾಂಡೇಶ್ವರಿ ಅಮ್ಮವ್ರು ಎಷ್ಟು ಒಳ್ಳೆಯವರು, ತಮ್ಮ ಹಿರಿ ಸೊಸೆನ ಮಗಳು ತರ ನೋಡ್ಕೋತಾರೆ ಅನ್ನಿಸ್ಬೇಕು. ಆ ತರ ಟ್ರೀಟ್ ಮಾಡಿದ್ರಿ. ಆದ್ರೆ ಒಳಗೊಳಗೆ ಸೈಲೆಂಟ್ ಆಗಿ ಮಗಂಗೆ ಇನ್ನೊಂದು ಮದ್ವೆ ಮಾಡುವಂತ ಕೆಟ್ಟ ಯೋಚನೆ. ಅಬ್ಬಬ್ಬಬ್ಬಬ್ಬ, ಡಿಯಲ್ ರೋಲ್ ಪರ್ಫಾರ್ಮೆನ್ಸ್ ನ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ರಿ. ಆಕ್ಟಿಂಗ್ ನ ನಿಮ್ಮ ಹತ್ರ ಕಲಿಬೇಕಮ್ಮ. ಸೂಪರ್ ಮಾ. ನನಗೆ ಒಂದು ಸತ್ಯ ಅರ್ಥ ಆಗ್ತಿಲ್ಲ. ನಾನು ನಿಮ್ಮ ಕಥಾನೆ, ನನ್ನ ಮೇಲೆ ಹರಿತಾ ಇರೋದು ನಿಮ್ದೇ ರಕ್ತ ಅಲ್ವಾ? ನಾನು ಮದುವೆ ಆಗಿರೋದು ಒಬ್ಬಳ್ಳೆ, ಜೀವನ ಪೂರ್ತಿ ಅವಳ ಜೊತೆನೆ ಬಾಳ್ತೀನಿ ಅಂತ ಗೊತ್ತಿದ್ದು ನೀವತ್ ಹೇಗೆ ನನಗೆ ಎರಡನೇ ಮದುವೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿದ್ರಿ? ಅಲ್ಲ, ಅದಕ್ಕೆ ನಾನು ಒಪ್ತೀನಿ ಅಂತ ನೀವ್ ಹೇಗೆ ಅನ್ಕೊಂಡ್ರಿ? ಒಂದ್ ಸತ್ಯ ತಿಳ್ಕೊಳ್ಳಿ ಅಮ್ಮ, ಬರೀ ಒಂದು ಜನ್ಮ ಅಲ್ಲ, 100 ಜನ್ಮ ಹುಟ್ಟು ಬಂದ್ರು ಪಾರ್ವತಿನೇ ನನ್ನ ಹೆಂಡತಿ ಆಗಿರ್ತಾಳೆ. ಹಾಗಾದ್ರೆ ಎಂಥ ಸಂದರ್ಭ ಬಂದ್ರು ನೀನ್ ಎರಡನೇ ಮದ್ವೆ ಆಗಲ್ವಾ? ಅಷ್ಟು ಶಕ್ತಿ ಇದೆಯಾ ನಿನ್ನ ಪ್ರೀತಿಗೆ? ನೀವೇ ನನಗೆ ಈ ಮಾತನ್ನ ಕೇಳ್ತಾ ಇದ್ದೀರಿ ಅಂದ್ರೆ ನೀವ್ ನನಗೆ ಎರಡನೇ ಮದುವೆ ಮಾಡಿಸೋ ಯೋಚನೆ ಮಾಡ್ತಿದ್ರಿ ಅನ್ನೋದು ನಿಜ ಆಯ್ತು. ಪಾರ್ವತಿ ಕಂಡ್ರೆ ಆಗಲ್ಲ ಅನ್ನೋದು ಕನ್ಫರ್ಮ್ ಆಯ್ತು. ಏನ್ ಹೇಳಿದ್ರಿ? ಅತ್ತೆ ಅಮ್ಮ ಆಫೀಸಲ್ಲಿ ನಿಮಗ್ ಮೊದ್ಲಿನ ಸ್ಥಾನ ಕೊಡ್ತಾ ಇದಾರಾ? ನೀವು ಒಪ್ಕೊಂಡ್ರಾ? ಒಪ್ಕೊಂಡೆ. ಅಲ್ಲ, ನಿಮ್ ತಮ್ಮಂಗಿದ್ರಿಂದ ಬೇಜಾರಾಗಲ್ವಾ? ಅಮ್ಮ ಅವನ ಹತ್ರ ಮಾತಾಡಕ್ ಹೋಗಿದ್ರಂತೆ, ಆದ್ರೆ ಅವ್ರ ಮಾತು ಕೇಳೋ ಪೇಷನ್ಸ್ ಅವನಿಗಿರ್ಲಿಲ್ಲ ಅಂತ ಹೇಳಿದ್ರು. ಅಷ್ಟಕ್ಕೂ ಆ ಜವಾಬ್ದಾರಿ ಅವನು ನಿಭಾಯಿಸಕ್ ಆಗ್ತಿಲ್ಲ ಅಂತ ನನಗೆ ಕೊಡ್ತಾ ಇದ್ದಾರೆ. ಅದೇನೋ ಸರಿ, ಆದ್ರೆ ಈ ವಿಷಯ ಅವ್ರಿಗೆ ಗೊತ್ತಾದ್ರೆ ಅವ್ರಿಗೆ ಎಷ್ಟು ಬೇಜಾರಾಗುತ್ತೋ ಏನೋ. ಆ ಜವಾಬ್ದಾರಿ ನನಗೆ ಕೊಡ್ತಾ ಇದ್ದಾರೆ ಅಂದ್ರೆ ಅವನೇನು ಅನ್ಕೊಳಲ್ಲ, ಆದ್ರೆ ಜಾನಿ ಏನಾದ್ರೂ ಬೇಜಾರು ಮಾಡ್ಕೊಳ್ತಾಳೋ ಏನೋ. ನಾನು ಏನೂ ಅನ್ಕೊಳಲ್ಲ ಭಾವ. ಅಷ್ಟಕ್ಕೂ ಆ ಜಾಗ ಪ್ರೀತಿಗಿಂತ ಚೆನ್ನಾಗಿ ನಿನಗೆ ಒಪ್ಪುತ್ತೆ. ಇದಕ್ಕೂ ಮುಂಚೆ ಆ ಸ್ಥಾನನ ನಿಮ್ಮಿಂದ ಕಿತ್ತು ಪ್ರೀತಿ ಕೊಟ್ಟಾಗ ನನಗೆ ಖುಷಿಯಾಗಿದ್ದಂತೂ ನಿಜ. ಆದರೆ ಆಗ ನನ್ನ ಮನಸ್ಥಿತಿ ಸರಿ ಇರಲಿಲ್ಲ. ಚಿಕ್ಕತ್ತೆ ಮಾತನ್ನ ನಂಬ್ಕೊಂಡು ಪಾಪ ಪಾರ್ವತಿ ಅವರನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಈಗ ಯಾರು ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಆ ಪೋಸ್ಟ್ ನಿಮಗೆ ಸಿಕ್ಕಿರೋದಕ್ಕೆ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಮಾವ. ಥ್ಯಾಂಕ್ಸ್ ಸೊ ಮಚ್ ಅನ್ನಿ. ಪ್ರೀತು ಎಲ್ಲಿ? ಅವನಿಗೂ ಒಂದ್ಸತಿ ಈ ವಿಷಯನ ಹೇಳ್ತೀನಿ. ಇನ್ ಕೇಸ್ ಅವನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಪರವಾಗಿಲ್ಲ, ನಾನು ಬಿಟ್ಕೊಡ್ತೀನಿ. ಯಾವ ಪೋಸ್ಟು ನನ್ನ ತಮ್ಮನಿಗಿಂತ ದೊಡ್ಡದಲ್ಲ. ಅಯ್ಯೋ ಭಾವ, ಮತ್ತೆ ಅಂತ ದಟ್ ಕೆಲಸನ ಮಾಡೋದಕ್ಕೆ ಹೋಗ್ಬೇಡಿ. ಅತ್ತೆ ಕೊಟ್ಟಿರೋ ಪೋಸ್ಟನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಅದೇ ಒಳ್ಳೇದು. ಪಾರ್ವತಿ ಅವರೇ, ಆ CEO ಸ್ಥಾನನ ಮತ್ತೆ ಭಾವಂಗೆ ಯಾಕೆ ಕೊಟ್ಟಿದ್ದಾರೆ ಹೇಳಿ? ಗೊತ್ತಿಲ್ಲ. ಪ್ರೀತು ಬೇಜವಾಬ್ದಾರಿತನ ಒಂದ್ ಕಾರಣ ಆದ್ರೆ ಮತ್ತೆ ಅಮ್ಮ ಮಗನ ಸಂಬಂಧ ಮೊದ್ಲಿನ ತರ ಆಗ್ಬೇಕು ಅನ್ನೋದು ಇನ್ನೊಂದು ಕಾರಣ ಆಗಿರಬಹುದು.
ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ, ಅದನ್ನ ನಿಮ್ಗೆ ಹಾಕ್ತಿರೋ ಸವಾಲಂತ ಬೇಕಾದ್ರೂ ತಿಳ್ಕೊಳ್ಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.